ಸೊ ಎಲ್ರಿಗೂ ಎಜು ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಯಾರೇನೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಪ್ರತಿ ವಾರನೂ ಕೂಡ ನಾವು ಸ್ಕಾಲರ್ಶಿಪ್ ಫಾರ್ ಎಜು ವರ್ಡ್ ಕನ್ನಡ ಅಂತ ಎಜು ವರ್ಡ್ ಚಾನಲ್ನ ನೋಡುವಂಥ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನು ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಸುಮಾರಷ್ಟು ಹೊಸ ಸ್ಕಾಲರ್ಶಿಪ್ಪನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ಆಲ್ರೆಡಿ ಇರುವಂಥ ಸ್ಕಾಲರ್ಶಿಪ್ ಬಗ್ಗೆ ಇಲ್ಲಿ ನಾವು ಮಾಹಿತಿಯನ್ನು ನೀಡೋದನ್ನು ಮಾಡ್ತಾ ಇದ್ದೀವಿ. ಸೊ ಅದೇ ರೀತಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಸುಮಾರು 5ರಿಂದ 6 ಸ್ಕಾಲರ್ಶಿಪ್ಪನ್ನು ಕವರ್ ಮಾಡಿದ್ದೇನೆ ಅಂತಂದರೆ ಇದು ಬಂದುಬಿಟ್ಟು ಪ್ಯೂರ್ ರಿಸರ್ಚ್ ಮಾಡಿರುವಂಥದ್ದು. ಸೊ ಜೆನ್ಯೂನ್ ಆಗಿ ವಿದ್ಯಾರ್ಥಿಗಳೇನಾದರೂ ಸ್ಕಾಲರ್ಶಿಪ್ಪನ್ನು ಪಡಿತಾ ಇದ್ದರೆ ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಹೆಲ್ಪ್ ಆಗುವಂಗೆ ಈ ಒಂದು ಸ್ಕಾಲರ್ಶಿಪ್ ವಿಡಿಯೋನ ನಾವು ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ಫಸ್ಟ್ ಸ್ಕಾಲರ್ಶಿಪ್ ಬಂದುಬಿಟ್ಟು ದ ಗ್ಲೋಬಲ್ ಬಾತ್ ಎಕ್ಸಲೆನ್ಸ್ ಸ್ಕಾಲರ್ಶಿಪ್ 2026 ಅಂತ. ಸೊ ಈ ಒಂದು ಸ್ಕಾಲರ್ಶಿಪ್ಪನ್ನು ಪಡೆಯೋದು ತುಂಬಾ ರೇರ್ ಅಂತಂದರೆ ಯಾವ ವಿದ್ಯಾರ್ಥಿ ಹೈಲಿ ಮೆರಿಟ್ ಇರ್ತಾರೆ ಅಂತಂದರೆ ಸುಮಾರಷ್ಟು ಫಾರ್ ಎಕ್ಸಾಂಪಲ್ ಒಂದು ಬಂದುಬಿಟ್ಟು ಆತ ಅಥವಾ ಆಕೆಯ ಅಕಾಡೆಮಿಕ್ ಇಯರ್ ಬಂದುಬಿಟ್ಟು ಆ ವಿದ್ಯಾರ್ಥಿಗಳ ಅಕಾಡೆಮಿಕ್ ಇಯರ್ ಬಂದುಬಿಟ್ಟು ತುಂಬಾ ಪೀಕಲ್ಲಿ ಇರಬೇಕು. ಸೊ ಅಂತಹ ವಿದ್ಯಾರ್ಥಿಗಳಿಗೆ ಇದು ಬಂದುಬಿಟ್ಟು ಗ್ಲೋಬಲ್ ಬಾತ್ ಎಕ್ಸಲೆನ್ಸ್ ಸ್ಕಾಲರ್ಶಿಪ್ ಅನ್ನೋದು ಸಿಗುತ್ತೆ. ಸೊ ಇದರ ಎಲಿಜಿಬಿಲಿಟಿ ಬಂದುಬಿಟ್ಟು ಅಪ್ಲಿಕೇಶನ್ ಈಸ್ ಓಪನ್ ಟು ಇಂಡಿವಿಜುವಲ್ ಹೋಲ್ಡಿಂಗ್ ಆ್ಯಂಡ್ ಅಡ್ಮಿಷನ್ ಆಫರ್ಸ್ ಫ್ರಮ್ ಯೂನಿವರ್ಸಿಟಿ ಆಫ್ ಬಾತ್ ಫಾರ್ ಫುಲ್ ಥಾಟ್ ಮಾಸ್ಟರ್ಸ್ ಕೋರ್ಸ್ ಸ್ಟಾರ್ಟಿಂಗ್ ಇನ್ September 2026. ಸೊ ಅಪ್ಲಿಕೇಶನ್ ಮಸ್ಟ್ ಬಿ ಎನ್ರೋಲ್ಡ್ ಇನ್ ದ ಕೋರ್ಸ್ ಬೇಸ್ಡ್ ಆನ್ ಫ್ಯಾಕಲ್ಟಿ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಡಿಸೈನಿಂಗ್, ದ ಫ್ಯಾಕಲ್ಟಿ ಆಫ್ ಹ್ಯುಮ್ಯಾನಿಟೀಸ್ ಆ್ಯಂಡ್ ಸೋಷಿಯಲ್ ಸೈನ್ಸ್ ಆರ್ ದ ಫ್ಯಾಕಲ್ಟಿ ಆಫ್ ಸೈನ್ಸ್. ಸೊ ಈ ಒಂದು ಸ್ಕಾಲರ್ಶಿಪ್ ಯಾರಿಗೆ ಅಂತ ನೀವು ಇಲ್ಲಿ ನೋಡೋದಾದರೆ ಈ ಒಂದು ಸ್ಕಾಲರ್ಶಿಪ್ ಬಂದುಬಿಟ್ಟು ಇಂಡಿಯನ್ ಸ್ಟೂಡೆಂಟ್ ಯಾರು ಅಬ್ರಾಡಲ್ಲಿ ಅಥವಾ ಬೇರೆ ಒಂದು ದೇಶದಲ್ಲಿ ಫಾರಿನಲ್ಲಿ ಬಂದು ಹೋಗಿಬಿಟ್ಟು ಕೋರ್ಸನ್ನು ಮಾಡ್ತಾ ಇರ್ತಾರೆ ಅಂದರೆ ಸ್ಟಡಿಯನ್ನು ಮಾಡ್ತಾ ಇರ್ತಾರೆ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಇಲ್ಲಿ ಬಂದುಬಿಟ್ಟು $10,000 ಕೂಡ ಸ್ಕಾಲರ್ಶಿಪ್ ಅಂತ ಸಿಗುತ್ತೆ ಅಂತಂದರೆ ಅಪ್ರಾಕ್ಸಿಮೇಟ್ಲಿ 8 to 10 lakhs ಸ್ಕಾಲರ್ಶಿಪ್ ಸಿಗುತ್ತೆ. ಸೊ ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ ನಿಮ್ಮ ಒಂದು ನಿಯರ್ ಬೈ ವಿದ್ಯಾರ್ಥಿ ಯಾರಾದರೂ ಅಂದರೆ ನಿಮಗೆ ಗೊತ್ತಿರುವಂಥ ವಿದ್ಯಾರ್ಥಿಗಳಲ್ಲಿ ಯಾರಾದರೂ ಅಬ್ರಾಡಲ್ಲಿ ಅಥವಾ ಫಾರಿನಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಸೊ ಅವ್ರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಸೊ ಅಪ್ಲಿಕೇಶನ್ ಬಂದುಬಿಟ್ಟು ಆನ್ಲೈನಲ್ಲಿ ಅಪ್ಲಿಕೇಶನ್ನ ಅಪ್ಲೈ ಮಾಡೋದು. ಸೊ ಇದರ ಒಂದು ಸ್ಕಾಲರ್ಶಿಪ್ ಲಿಂಕ್ ಏನಾದರೂ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನಾನು ಈ ಒಂದು ಸ್ಕಾಲರ್ಶಿಪ್ ಲಿಂಕನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಸೊ ಹಾಗೆ ಸೆಕೆಂಡ್ ಸ್ಕಾಲರ್ಶಿಪ್ ಬಂದುಬಿಟ್ಟು ಸೈನ್ಸ್ ಅಕಾಡೆಮಿಕ್ ಸಮ್ಮರ್ ರಿಸರ್ಚ್ ಫೆಲೋ ಪ್ರೋಗ್ರಾಮ್ 2026. ಸೊ ಈ ಒಂದು ಸ್ಕಾಲರ್ಶಿಪ್ ಯಾವ ವಿದ್ಯಾರ್ಥಿ ಪಡಿತಾರೆ ಅಂದರೆ ಯಾವ ವಿದ್ಯಾರ್ಥಿ ಟಾಪ್ ಯೂನಿವರ್ಸಿಟಿಗಳಲ್ಲಿ ಓದ್ತಾ ಇರ್ತಾರೆ. ಸೊ ನೋಡ್ಬೋದು ನೀವು ಇಲ್ಲಿ ಇದರ ಒಂದು ಎಲಿಜಿಬಿಲಿಟಿನ ನಾನು ನಿಮಗೆ ಇಲ್ಲಿ ಓದಿ ಹೇಳ್ತೀನಿ. ಅಪ್ಲಿಕೇಶನ್ ಈಸ್ ಓಪನ್ ಟು ಸ್ಟೂಡೆಂಟ್ಸ್ ಫ್ರಮ್ ಕ್ಲಾಸ್ 10 ಅಪ್ ಟು ಪೋಸ್ಟ್ ಗ್ರಾಜುಯೇಷನ್ ಹ್ಯಾವಿಂಗ್ ಸೆಕ್ಯೂರ್ಡ್ ಮಿನಿಮಮ್ ಆಫ್ 65% ಆಫ್ ಆವರೇಜ್ ಮಾರ್ಕ್ಸ್ ಇನ್ ಅ ಕೋರ್ ಸಬ್ಜೆಕ್ಟ್ ಅಂದರೆ ನಿಮಗೆ ಗೊತ್ತಿರ್ಬೋದು ಸೋಷಿಯಲ್ ಸೈನ್ಸ್ ಮ್ಯಾಥಮೆಟಿಕ್ಸ್ ಈ ರೀತಿ ಕೋರ್ ಸಬ್ಜೆಕ್ಟ್ಸ್ ಯಾವ ಬರ್ತವೆ ಅಂಥ ಒಂದು ಸಬ್ಜೆಕ್ಟಲ್ಲಿ ನೀವು ಟಾಪ್ ರ್ಯಾಂಕನ್ನು ಪಡೆದಿರಬೇಕು. ದೇ ಮಸ್ಟ್ ಬಿ ಪರ್ಸೂಯಿಂಗ್ ಸ್ಪೆಸಿಫಿಕ್ ಸಬ್ಜೆಕ್ಟ್ಸ್ ಲೈಕ್ STEM ಅಂತಂದರೆ STEM ಸಬ್ಜೆಕ್ಟಲ್ಲಿ ನೀವು ಏನಾದರೂ ಕೋರ್ಸನ್ನು ಫಾರ್ ಎಕ್ಸಾಂಪಲ್ ಸೈನ್ಸ್ ಆಗಿರ್ಬೋದು, ಟೆಕ್ನಾಲಜಿ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಆಗಿರ್ಬೋದು. ಸೊ ಈ ರೀತಿ ಇದು ಬಂದುಬಿಟ್ಟು STEM ಅಂತ. ಸೊ ಟೀಚರ್ಸ್ ಇನ್ ಯೂನಿವರ್ಸಿಟಿ ಬಾರ್ ಕಾಲೇಜ್ ಆಲ್ಸೋ ಎಲಿಜಿಬಲ್ ಟು ಅಪ್ಲೈ. ಫಾರ್ ಎಕ್ಸಾಂಪಲ್ ಈ ಒಂದು ಕೋರ್ಸನ್ನು ಮಾಡ್ತಕ್ಕಂಥ ಕಾಲೇಜ್ಗಳಲ್ಲಿ ಯಾರಾದರೂ ಫ್ಯಾಕಲ್ಟಿಗಳಿದ್ದರೆ ಸೊ ಅಂತಹ ಫ್ಯಾಕಲ್ಟಿಗಳು ಕೂಡ ಈ ಒಂದು ಸ್ಕಾಲರ್ಶಿಪ್ಪನ್ನು ಎಲಿಜಿಬಲ್ ಆಗ್ತಾರೆ ಅಂದರೆ ಈ ಒಂದು ಸ್ಕಾಲರ್ಶಿಪ್ಪಿಗೆ ಅಪ್ಲೈ ಮಾಡ್ಬೋದು. ಸೊ ಈ ಒಂದು ಸ್ಕಾಲರ್ಶಿಪ್ನ ಪ್ರೈಸ್ ಅಮೌಂಟ್ ಅಂದರೆ ಎಷ್ಟಿರುತ್ತೆ ಅಂತಂದರೆ ಅಪರ್ಚುನಿಟಿ ಟು ಪರ್ಚೂ ಫೆಲೋಶಿಪ್ ಅಂಡರ್ ದ ಗೈಡೆನ್ಸ್ ಆಫ್ ಎಕ್ಸ್ಪೀರಿಯನ್ಸ್ಡ್ ಮೆಂಟರ್ಸ್. ಸೊ ಏನಂತಂದರೆ ನಿಮ್ಮೊಂದು ಸ್ಕಾಲರ್ಶಿಪ್ಗೆ ಎಷ್ಟು ಅಮೌಂಟ್ ಬೇಕು, ಏನು ಬೇಕು, ನಿಮ್ಮೊಂದು ಸ್ಕಾಲರ್ಶಿಪ್ಪನ್ನು ಮತ್ತು ನಿಮ್ಮ ಒಂದು ಎಜುಕೇಷನ್ನ ಮೆಂಟ್ರಿಂಗ್ ಮಾಡಲಿಕ್ಕೆ ನಿಮ್ಮನ್ನು ಏನು ಮಾಡ್ತಾರೆ ಅಂದರೆ ಕೆಲವೊಂದಿಷ್ಟು ಮೆಂಟರ್ಸ್ ಅಂಡರ್ ಬಂದುಬಿಟ್ಟು ಮೆಂಟೀಸ್ ಆಗಿ ಅಲೌ ಮಾಡ್ತಾರೆ. ಅಂದರೆ ಆ ಒಂದು ಮೆಂಟರ್ಸ್ ಅಂಡರ್ ನೀವು ಮೆಂಟೀಸ್ ಆಗಿ ವರ್ಕ್ ಅಂದರೆ ಅವರ ಒಂದು ಗೈಡೆನ್ಸಲ್ಲಿ ಇರ್ತೀರ. ಸೊ ಅವರು ನಿಮ್ಮ ಒಂದು ಕೋರ್ಸ್ಗೆ ಅನುಗುಣವಾಗಿ ಅಮೌಂಟನ್ನು ಸೆಟ್ ಮಾಡಿ ನಿಮಗೆ ಸ್ಕಾಲರ್ಶಿಪ್ಪನ್ನು ನೀಡೋ ಕೆಲಸವನ್ನು ಮಾಡ್ತಾರೆ. ಸೊ ಅಂದರೆ ಅವರು ನಿಮಗೆ ಒಂದು ರೀತಿ ಫೈನಾನ್ಷಿಯಲಿ ಹೆಲ್ಪ್ ಮಾಡೋ ಡೋನರ್ಸ್ಗಳಾಗಿರ್ತಾರೆ. ಸೊ ಇದು ಎರಡನೇ ಸ್ಕಾಲರ್ಶಿಪ್. ಈ ಒಂದು ಸ್ಕಾಲರ್ಶಿಪ್ ಏನಾದರೂ ನೀವು ಅಪ್ಲೈ ಮಾಡಿದ್ರೆ ಈ ಒಂದು ಸ್ಕಾಲರ್ಶಿಪ್ ಲಿಂಕನ್ನು ನೇಮ್ ವಿತ್ ಲಿಂಕ್ ಅಂತ ಟೈಪ್ ಮಾಡಿ ನನಗೆ ಸ್ಕಾಲರ್ಶಿಪ್ ಲಿಂಕನ್ನು ಕೊಡ್ತೀನಿ. ಸೊ ಇನ್ನೇ ಬಂದುಬಿಟ್ಟು ಥರ್ಡ್ ಸ್ಕಾಲರ್ಶಿಪ್ ಬಂದುಬಿಟ್ಟು KTH ಇಂಡಿಯಾ ಸ್ಕಾಲರ್ಶಿಪ್ 25-26 ಅಂತ. ಸೊ ಈ ಒಂದು ಸ್ಕಾಲರ್ಶಿಪ್ಗೆ ಯಾರೆಲ್ಲ ಎಲಿಜಿಬಲ್ ಇರ್ತೀರಾ ಅಂತಂದರೆ application is open to Indian citizens holding conditional admissions offer for a master's program at the KTH Royal Institution of Technology. ಸೊ ಇದು ಸ್ಪೆಸಿಫಿಕ್ ಆಗಿ KTH ರಾಯಲ್ ಇನ್ಸ್ಟಿಟ್ಯೂಷನಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಇರೋದು. ಸೊ ಆ ಇನ್ಸ್ಟಿಟ್ಯೂಷನಲ್ಲಿ ಏನಾದರೂ ಓದ್ತಕ್ಕಂಥ ವಿದ್ಯಾರ್ಥಿಗಳೇನಾದರೂ ಒಂದು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬೇಕು ಅಂತ ಅನಿಸಿದರೆ ನೀವು ಈ ಒಂದು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಬೋದು. ಸೊ ನಿಮಗೆ ಬಂದುಬಿಟ್ಟು ಈ ಒಂದು ಸ್ಕಾಲರ್ಶಿಪ್ ಫಾರ್ ಎಕ್ಸಾಂಪಲ್ ಆಲ್ಮೋಸ್ಟ್ ಓದ್ತಕ್ಕಂಥ ಪ್ರತಿಯೊಂದು ವಿದ್ಯಾರ್ಥಿಗಳಿಗೂ ಸಿಗುತ್ತೆ. ಬಟ್ ಅದಕ್ಕೇನಂತಂದರೆ ನೀವು ಆ ಒಂದು ಕಾಲೇಜ್ಗೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ಪ್ರೈಸ್ ಆ್ಯಂಡ್ ರಿವಾರ್ಡ್ಸ್ ಅಂತ ಕೊಟ್ಟಿದ್ದಾರೆ. ಅ ಸೆಲೆಕ್ಟೆಡ್ ಸ್ಟೂಡೆಂಟ್ ವಿಲ್ ಬಿ ಅವಾರ್ಡೆಡ್ ಅ ಸ್ಕಾಲರ್ಶಿಪ್ ಕವರಿಂಗ್ ದ ಫುಲ್ ಟ್ಯೂಷನ್ ಫೀ ಫಾರ್ ದ ಮಾಸ್ಟರ್ಸ್ ಡಿಗ್ರಿ ಪ್ರೋಗ್ರಾಮ್ ಆಟ್ ದ KTH ರಾಯಲ್ ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿ. ಅಂದರೆ ನೀವೇನಾದರೂ ಆ ಒಂದು ಇನ್ಸ್ಟಿಟ್ಯೂಷನಲ್ಲಿ ಗ್ರ್ಯಾಜುಯೇಷನನ್ನು ಮುಗಿಸಿದಾರೆ ಅಂತಂದರೆ ನೀವೇನಾದರೂ ಈ ಒಂದು ಸ್ಕಾಲರ್ಶಿಪ್ ಅಂಡರ್ ಸೆಲೆಕ್ಷನ್ ಆದರೆ ನಿಮಗೆ ಬಂದುಬಿಟ್ಟು ಅದೇ ಕಾಲೇಜಲ್ಲಿ ಅದೇ ಇನ್ಸ್ಟಿಟ್ಯೂಷನಲ್ಲಿ ನಿಮಗೆ ಮಾಸ್ಟರ್ಸ್ ಮಾಡಲಿಕ್ಕೆ ಅಲೌ ಮಾಡ್ತಾರೆ. ಸೊ ಇದರ ಒಂದು ಲಾಸ್ಟ್ ಡೇಟ್ ಬಂದುಬಿಟ್ಟು 15/1/2026 15/1/2026. ಸೊ ಅಪ್ಲಿಕೇಶನನ್ನು ನೀವು ಆನ್ಲೈನೇ ಫಿಲ್ ಮಾಡಬೇಕು. ಸೊ ಈ ಒಂದು ಅಪ್ಲಿಕೇಶನ್ಗೆ ಏನಾದರೂ ನಿಮಗೆ ಲಿಂಕ್ ಬೇಕು ಅಂದರೆ ನೀವು ನನಗೆ ಕಮೆಂಟ್ ಮಾಡ್ಬೋದು. ಸೊ ನಾನು ಈ ಒಂದು ಅಪ್ಲಿಕೇಶನ್ ಲಿಂಕನ್ನು ಕೂಡ ನಿಮಗೆ ನಾನು ಪ್ರೊವೈಡ್ ಮಾಡ್ತೀನಿ.
ಸೊ ಅದೇ ರೀತಿ ನಮ್ಮ ಒಂದು ಎಲ್ರಿಗೂ ಆಲ್ಮೋಸ್ಟ್ ಇವಾಗ ರೀಸೆಂಟ್ಲಿ ಮೋಸ್ಟ್ ಆಫ್ ಪಾಪ್ಯುಲರ್ ಅಂತ ಹೇಳೋದು, ಮೋಸ್ಟ್ ಆಫ್ ಪಾಪ್ಯುಲರ್ ಸ್ಕಾಲರ್ಶಿಪ್ ಅಂತಲೇ ಹೇಳ್ಬೋದು. ಅದು ಬಂದುಬಿಟ್ಟು STEM ಸ್ಕಾಲರ್ಸ್ ಅಂತಂದರೆ ಶೇರಿಂಗ್ ದ ನೆಕ್ಸ್ಟ್ ಜನ್ರೇಷನ್ ಆಫ್ ಇನೋವೇಟರ್ಸ್ ಅಂತ. ಆ ಒಂದು STEM ಅಂತಂದರೆ ಮೋಸ್ಟ್ ಆಫ್ ನಿಮಗೆ ಹೇಳಿದ್ದೀನಿ ಸೈನ್ಸ್, ಟೆಕ್ನಾಲಜಿ ಮತ್ತು ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂದರೆ MBA BBA ಈ ರೀತಿ ವಿದ್ಯಾರ್ಥಿಗಳು ಮ್ಯಾನೇಜ್ಮೆಂಟ್ ಅಂಡರ್ ಬರ್ತಾರೆ. ಸೊ ಈ ಕೋರ್ಸ್ಗೆ ರಿಗಾರ್ಡಿಂಗ್ ಇರ್ತಕ್ಕಂಥ ನೀವು ನೋಡ್ಬೋದು ಡಿಸ್ಕ್ರಿಪ್ಷನ್ನ ನಿಮಗೆ ಹೇಳ್ತೀನಿ, ಬಿಕಾಸ್ ಈ ಒಂದು ಸ್ಕಾಲರ್ಶಿಪ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಈ ಒಂದು ಸ್ಕಾಲರ್ಶಿಪ್ ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಬರ್ತಾ ಇದೆ. ಈ ಒಂದು ಸ್ಕಾಲರ್ಶಿಪ್ಗೆ ರೀಸೆಂಟ್ ಇಂಟರ್ವ್ಯೂ ಕೂಡ ಆಗಿತ್ತು 2024-25 ಸೊ ಅದನ್ನು ಕೂಡ ನಾನು ನೋಡಿರೋ ಹಾಗಿದೆ, ಅದನ್ನು ಕೂಡ ನಾನು ಅಬ್ಸರ್ವ್ ಮಾಡಿದ್ದೀನಿ, ಅದನ್ನು ಕೂಡ ನೋಡಿದ್ದೀನಿ. ಸೊ ಹಾಗಾಗಿ ಈ ಒಂದು ಸ್ಕಾಲರ್ಶಿಪ್ನ ನಾನು ಹೈಲಿ ಪ್ರೆಫರ್ ಮಾಡ್ತೀನಿ ಮತ್ತು ಹೈಲಿ ಬಿಲೀವ್ ಕೂಡ ಮಾಡ್ತೀನಿ. ದ STEM ಸ್ಕಾಲರ್ ಶೇರಿಂಗ್ ದ ನೆಕ್ಸ್ಟ್ ಜನರೇಷನ್ ಫಾರ್ ಇನೋವೇಟರ್ಸ್ ಆ್ಯಂಡ್ ಇನಿಷಿಯೇಟಿವ್ ಬೈ NASSCOM ಫೌಂಡೇಶನ್ ಆ್ಯಂಡ್ ಸಪೋರ್ಟೆಡ್ ಬೈ Optum CSR initiatives empowers underprivileged and economically disadvantaged students in the STEM, providing financial aid, mentorshipping and internship opportunities to 3rd and 4th year students. ಸೊ BE ಮತ್ತು BTech ಮಾಡ್ತಕ್ಕಂಥ 3rd, 4th ಇಯರ್ ವಿದ್ಯಾರ್ಥಿಗಳು ಈ ಒಂದು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಬೋದು. ಅಷ್ಟೇ ಅಲ್ಲ, ಫಾರ್ಮಸಿ ಆರ್ ಲೈಫ್ ಸೈನ್ಸ್ ಪ್ರೋಗ್ರಾಮ್ಸ್ ಅಕ್ರಾಸ್ ಡೆಲ್ಲಿ, ಬೆಂಗಳೂರು, ಚೆನ್ನೈ ಆ್ಯಂಡ್ ಹೈದರಾಬಾದ್ ಅಂದರೆ ಮೋಸ್ಟ್ ಆಫ್ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಈ ಸ್ಕಾಲರ್ಶಿಪ್ ಅಪ್ಲೈ ಆಗುತ್ತೆ. ಆ್ಯಂಡ್ ಇವರು ಬಂದುಬಿಟ್ಟು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಹೈಲಿ ಪ್ರೆಫರೆನ್ಸನ್ನು ನೀಡ್ತಾರೆ. ಇದು ನನಗೆ ಗೊತ್ತಿರೋ ಆಗಿದೆ, ಇದು ಮತ್ತು ನಾನು ಇದನ್ನು ಕೂಡ ನೋಡಿದ್ದೀನಿ ಕೂಡ. ಸೊ ನಾನು ನಿಮಗೆ ಸಜೆಸ್ಟ್ ಮಾಡ್ತೇನೆ ಅಂದರೆ ಆದಷ್ಟು ಈ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಲಿಕ್ಕೆ ಟ್ರೈ ಮಾಡಿ. ಬಿಕಾಸ್ ಈ ಒಂದು ಸ್ಕಾಲರ್ಶಿಪ್ ಬಂದುಬಿಟ್ಟು ಪ್ಯೂರ್ಲಿ ಮೆರಿಟ್ ಬೇಸ್ಡ್ ಮತ್ತು ಯಾರು ಫೈನಾನ್ಷಿಯಲಿ ವೀಕ್ ಇರ್ತೀರಾ ಅಂತ ಅಂದರೆ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಏನಾಗಿದೆ ಅಂತಂದರೆ ಎಲ್ಲ ಒಂದು ಸ್ಟೂಡೆಂಟ್ಸ್ನ ಆ್ಯನ್ಯುವಲ್ ಇನ್ಕಮ್ ಮೋಸ್ಟ್ ಆಫ್ ಲೆಸ್ ದೆನ್ 8 ಲ್ಯಾಕೇ ಇರುತ್ತೆ. ಮೋಸ್ಟ್ ಆಫ್ ಅಂತಂದರೆ ಎಲ್ಲರದು ಅಂತ ಹೇಳಲ್ಲ, ಮೋಸ್ಟ್ ಆಫ್ ವಿದ್ಯಾರ್ಥಿಗಳದು ಲೆಸ್ ದೆನ್ 8 ಲ್ಯಾಕ್ ಇರುತ್ತೆ. ಸೊ ಅಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ ಹೆವಿ ಹೆಲ್ಪ್ ಆಗುತ್ತೆ. ಅಂದರೆ ಅಂಥ ವಿದ್ಯಾರ್ಥಿಗಳು ಒಂದು ಸ್ಕಾಲರ್ಶಿಪ್ಪನ್ನು ಅಪ್ಲೋಡ್ ಮಾಡ್ಬೋದು. ಸೊ ಎಲಿಜಿಬಿಲಿಟಿ ನೋಡಿದ್ರೆ ಓಪನ್ ಟು ಅ ಸ್ಟೂಡೆಂಟ್ ಇನ್ 3rd and 4th year BE BTech program in the computer science, pharmacy and life science. Open to a student pursuing a 5-year integrated engineering program combining a bachelor and master's degree. Example BTech, MTech, BE ಈ ರೀತಿ ಏನಾದರೂ ನೀವು ಮಾಸ್ಟರ್ಸ್ ಡಿಗ್ರಿಯನ್ನು ಕೂಡ ಮಾಡ್ತಾ ಇದ್ದರೆ ನಿಮಗೂ ಕೂಡ ಅಪ್ಲೈ ಆಗುತ್ತೆ. ಸೊ ಆ್ಯಂಡ್ ಅಪ್ಲಿಕೇಶನ್ ಸ್ಟಡಿಂಗ್ ಇನ್ ಎನಿ ಗೌರ್ಮೆಂಟ್ ಆರ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಡೆಲ್ಲಿ, ಬೆಂಗಳೂರು, ಚೆನ್ನೈ ಬಾರ್ ಹೈದರಾಬಾದ್. ಸೊ ಆ್ಯಂಡ್ ಪ್ರೆಫರ್ ಟು ಬಿ ಗಿವನ್ ಪ್ರೆಫರೆನ್ಸ್ ಯಾವ ರೀತಿ ಕೊಡ್ತಾರೆ ಅಂದರೆ SC ST OBC ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ವಿದ್ಯಾರ್ಥಿಗಳಿಗೆ ಮೊದಲು, ಮತ್ತು ಸಿಂಗಲ್ ಪೇರೆಂಟ್ ಆರ್ಫನ್ ಆ್ಯಂಡ್ ಗರ್ಲ್ ಅಪ್ಲಿಕೆಂಟ್ ಅಂದರೆ ಹೈಲಿ ಗರ್ಲ್ಸ್ ಅಪ್ಲಿಕೇಶನ್ ಬಂದಂಥ ವಿದ್ಯಾರ್ಥಿಗಳು ಕೂಡ ಪ್ರಿಫರೆನ್ಸನ್ನು ನೀಡ್ತಾರೆ. ಸೊ ಅಪ್ಲಿಕೇಶನ್ ಮಸ್ಟ್ ಹ್ಯಾವ್ ಸ್ಕೋರ್ಡ್ ಮಿನಿಮಮ್ ಅಂದರೆ ಅಪ್ಲಿಕೆಂಟ್ ನೀವೇನಾದರೂ ಅಪ್ಲಿಕೇಶನ್ ಹಾಕಲಿಕ್ಕೆ 65% ಕಂಪ್ಲೀಟ್ ಮಾಡಿರಲೇಬೇಕು ನಿಮ್ಮದು ಪ್ರೀವಿಯಸ್ ಕ್ಲಾಸ್ 12th. ಸೊ ಇನ್ನು ಫ್ಯಾಮಿಲಿ ಇನ್ಕಮ್ ಹೇಳಿರುವಾಗೆ 8 ಲ್ಯಾಕ್ಕಿಂತ ಕೆಳಗಡೆ ಇರಬೇಕು. ಸೊ ನೀವೇನಾದರೂ ಎಂಪ್ಲಾಯಿ ಪೇರೆಂಟ್ ಪಾರ್ಟ್ ಡೋನರ್ ಆಗಿದ್ದರೆ ನೀವು ಇದಕ್ಕೆ ಎಲಿಜಿಬಲ್ ಆಗೋದಿಲ್ಲ. ಅಂತಂದರೆ ಯಾರು ಫಾರ್ ಎಕ್ಸಾಂಪಲ್ ಬೇರೆ ಒಂದು ಸ್ಕಾಲರ್ಶಿಪ್ಗೆ ಡೋನರ್ ಆಗಿರ್ತೀರಾ, ಬೇರೆ ಒಂದು ಸ್ಕಾಲರ್ಶಿಪ್ಪನ್ನು ಪ್ರೊವೈಡ್ ಮಾಡ್ತಾ ಇರ್ತೀರಾ, ಮತ್ತು ಆ ಒಂದು ಸ್ಕಾಲರ್ಶಿಪ್ಪನ್ನು ಪಡೆಯುವಂಥ ಪೇರೆಂಟ್ಸ್ ಆಗಿರ್ತೀರಾ. ಸೊ ಅಂಥವ್ರಿಗೆ ಪಾರ್ಟ್ನರ್ ಆದರೂ ಕೂಡ ನಿಮಗೆ ಅದು ಸ್ಕಾಲರ್ಶಿಪ್ ಎಲಿಜಿಬಲ್ ಆಗೋದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಮೋಸ್ಟ್ ಆಫ್ ಯಾರು ಆ ರೀತಿ ಇರೋದಿಲ್ಲ, ಡೋಂಟ್ ವರಿ. ಆ್ಯಂಡ್ ಪ್ರೈಸ್ ಆ್ಯಂಡ್ ರಿವಾರ್ಡ್ ಎಷ್ಟು ಅಮೌಂಟ್ ಬರುತ್ತೆ ಅಂತಂದರೆ 1 year ಸ್ಕಾಲರ್ಶಿಪ್ ಆಫ್ 30,000 ನಿಮಗೆ 1 ವರ್ಷಕ್ಕೆ 30,000. ಅದೇ ರೀತಿ ನಿಮಗೆ ಇವರು 3rd, 4th ಇಯರ್ಗೆ ಕೊಡ್ತಾರೆ. ಆ್ಯಂಡ್ ನೀವು ಫಸ್ಟ್ ಇಯರ್ ಪೋಸ್ಟ್ ಗ್ರ್ಯಾಜುಯೇಷನಲ್ಲೂ ಕೂಡ ಅಪ್ಲೈ ಮಾಡ್ಬೋದು. ಆ್ಯಂಡ್ ಲಾಸ್ಟ್ ಡೇಟ್ ಬಂದುಬಿಟ್ಟು January 11 ಇರುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ ಆಲ್ಮೋಸ್ಟ್ ಎಂಡ್ ಆಗಲಿಕ್ಕೆ ಬರುತ್ತೆ. ಇನ್ನೂ ಒಂದು 8-9 ಡೇಸಲ್ಲಿ ಇದು ಸ್ಕಾಲರ್ಶಿಪ್ ಮುಗಿಯುತ್ತೆ. ಸೊ ಆದಷ್ಟು ಬೇಗ ಈ ಒಂದು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ಸೊ ಆ್ಯಂಡ್ ನಮ್ಮ ಟಾಟಾ ಕ್ಯಾಪಿಟಲ್ ಪಂಕ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಇದು ಕೂಡ 100% ಜೆನ್ಯೂನ್ ಆ್ಯಂಡ್ ಟ್ರಸ್ಟೆಡ್ ಸ್ಕಾಲರ್ಶಿಪ್ ಅಂತಲೇ ಹೇಳ್ಬೋದು. ಸೊ ಎಲಿಜಿಬಿಲಿಟಿ ಬಂದುಬಿಟ್ಟು ದ ಟಾಟಾ ಕ್ಯಾಪಿಟಲ್ ಪಂಕ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ 25-26 is open to Indian students currently enrolled in class 11-12 general graduation, specialized discipline programs and polytechnic, diploma or IIT courses ಅಂತಂದರೆ ITI ಕೋರ್ಸಸ್. ಸೊ ನೀವು 60-80% ಪ್ರೊಫೆಷನಲ್ ಗ್ರ್ಯಾಜುಯೇಷನ್ಗೆ ಕಂಪಲ್ಸರಿ ಇರುತ್ತೆ. ಇದು ಬಂದುಬಿಟ್ಟು ಹೈಲಿ ರೆಕಮೆಂಡೆಡ್ ಸ್ಕಾಲರ್ಶಿಪ್, ಇದನ್ನು ಅಪ್ಲೈ ಮಾಡಲೇಬೇಕು. ಬಟ್ ಈ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ನೀವು ಪ್ರೀವಿಯಸ್ ಇಯರಲ್ಲಿ 80% ಮೇಲ್ಗಡೆ ಮಾಡಿರಲೇಬೇಕು. ಸೊ ನಿಮಗೆ 10,000ದಿಂದ 1,00,000ದವರೆಗೆ ಈ ಒಂದು ಸ್ಕಾಲರ್ಶಿಪ್ ಅಮೌಂಟನ್ನು ಕೊಡ್ತಾರೆ. ಆ್ಯಂಡ್ ಲಾಸ್ಟ್ ಡೇಟ್ ಬಂದುಬಿಟ್ಟು 11/1/2026 ಆಗಿರುತ್ತೆ. ಸೊ ಆದಷ್ಟು ಬೇಗ ಅದರೊಳಗಡೆ ನೀವು ಒಂದು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಆ್ಯಂಡ್ ಸುಜ್ಲಾನ್ ಸ್ಕಾಲರ್ಶಿಪ್ ಕೂಡ ಅಷ್ಟೇ. ಈ ಒಂದು ಸ್ಕಾಲರ್ಶಿಪ್ಪು ಕೂಡ ಏನಂತಂದರೆ ಫಿಮೇಲ್ ಸ್ಟೂಡೆಂಟ್ಸ್ ಕ್ಲಾಸ್ 9th ಮತ್ತು ಫಸ್ಟ್ ಇಯರ್ BE BTechನ್ನು ಯಾರು ಎನ್ರೋಲ್ ಮಾಡಿರ್ತಾರೆ ಅಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ ಬರುತ್ತೆ. ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಬಂದುಬಿಟ್ಟು ನಿಮಗೆ 6 ಲಕ್ಷದವರೆಗೆ ಕೂಡ ನೀವು ಈ ಒಂದು ಫ್ಯಾಮಿಲಿ ಇನ್ಕಮ್ ಇದ್ದರೆ ಅಪ್ಲೈ ಮಾಡ್ಬೋದು. ಸೊ ಇದನ್ನು ಮೋಸ್ಟ್ ಪ್ರಿಫರ್ ಮಾಡುವಂಥದ್ದು ಬಂದುಬಿಟ್ಟು ಮಹಾರಾಷ್ಟ್ರ, ಮಧ್ಯಪ್ರದೇಶ್, ಆಂಧ್ರ ಪ್ರದೇಶ್, ಗುಜರಾತ್, ರಾಜಸ್ಥಾನ್, ತಮಿಳುನಾಡು, ತೆಲಂಗಾಣ, ದಮನ್ ಆ್ಯಂಡ್ ಪಾಂಡಿಚೇರಿ. ಸೊ ಮಿನಿಮಮ್ 50% ಇರಲೇಬೇಕು. ಸೊ ಕ್ಲಾಸ್ 9th ವಿದ್ಯಾರ್ಥಿಗಳಿಗೆ ಇದು 6,000, ಡಿಪ್ಲೊಮಾ ಮತ್ತು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ 60,000, BE BTech ವಿದ್ಯಾರ್ಥಿಗಳಿಗೆ 1,20,000ವರೆಗೂ ಕೂಡ ನಿಮಗೆ ಅಮೌಂಟ್ ಸಿಗುತ್ತೆ. ಸೊ ಇದರ ಲಾಸ್ಟ್ ಡೇಟ್ ಬಂದುಬಿಟ್ಟು January 14 ಇರುತ್ತೆ. ಸೊ ಈ ಒಂದು ಸ್ಕಾಲರ್ಶಿಪ್ ಕೂಡ ನೀವು ಅಪ್ಲೈ ಮಾಡ್ಬೋದು. ಸೊ ಇದೇ ರೀತಿ ಮತ್ತೆ ಇನ್ನಷ್ಟು ಸ್ಕಾಲರ್ಶಿಪ್ ವೀಡಿಯೋನ ನಾನು ನಿಮಗೆ ಮತ್ತೆ ಪಾರ್ಟ್ 2 ಅಂತ ಮಾಡಿ ಹಾಕ್ತೀನಿ. ಯಾವ ವಿದ್ಯಾರ್ಥಿಗಳಿಗೆ ಯಾವ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡೋದ್ರಲ್ಲಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ನಮ್ಮ ಒಂದು ಕಮೆಂಟ್ ಸೆಕ್ಷನಲ್ಲಿ ಆ ಒಂದು ಸ್ಕಾಲರ್ಶಿಪ್ ನೇಮನ್ನು ಟೈಪ್ ಮಾಡಿ ನಾವು ನಿಮಗೆ ಆ ಒಂದು ಸ್ಕಾಲರ್ಶಿಪ್
ಲಿಂಕನ್ನು ಪ್ರೊವೈಡ್ ಮಾಡ್ತೀವಿ ಮತ್ತು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಕೊಳ್ಳಿ. ಆದಷ್ಟು ಫೈನಾನ್ಷಿಯಲ್ ಕಂಡೀಷನ್ ಐಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಮತ್ತೆ ಸಿಗೋಣ ಮುಂದೆ ನೋಡೋದಿಲ್ಲ. ಅಲ್ಲಿವರೆಗೂ ಥ್ಯಾಂಕ್ ಯು.